ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಅದರಲ್ಲೂ ಕೂಡ ಭ್ರಷ್ಟ ಅಧಿಕಾರಿಗಳಿಬ್ಬರಿಬ್ಬರು ನಡೆಸಿರುವಂತಹ ಸಂಭಾಷಣೆ ಇವತ್ತು ಅಧ್ಯಕ್ಷರಿಗೆ ಹೇಳೋದ ಬಿಡುವ ಅಂತ ಸ್ವಯಂ ಪ್ರೇರಿತವಾಗಿ ನಾನು ರಾಜೀನಾಮೆಯನ್ನು ನೀಡ್ತೀನಿ. ಇದನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ಕೂಡ ರಾಜ್ಯ ಸರ್ಕಾರ COD ಗಮನಕ್ಕೆ CODಗೆ ವರ್ಗಾಯಿಸಲಾಗಿದೆ. ಪ್ರಕರಣ ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ಕುತನ ಮುಂಗಾರು ಅಧಿವೇಶನದಲ್ಲಿ ಈ ಪ್ರಕರಣವನ್ನು ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಂಡು ಗ್ಯಾರಂಟಿ 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 ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಅದರಲ್ಲೂ ಕೂಡ ಭ್ರಷ್ಟ ಅಧಿಕಾರಿಗಳಿಬ್ಬರಿಬ್ಬರು ನಡೆಸಿರುವಂತಹ ಸಂಭಾಷಣೆ ಇವತ್ತು ಸಾಕಷ್ಟು ಮೇಜರ್ ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ. ಅದರಲ್ಲೂ ಕೂಡ ಏನು ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನಕ್ಕೆ ಉರುಳಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೀಗ ಮುಂದಿರುವಂಥದ್ದು. ಯಾಕಂತಂದರೆ ಅಧಿಕಾರಿಗಳು ನಡೆಸಿರುವಂಥ ಸಂಭಾಷಣೆಯಲ್ಲಿ ಯಾವ ರೀತಿ ಹಣ ವರ್ಗಾವಣೆ ಆಗಿದೆ, ಯಾವ ಯಾವ ಖಾತೆಗಳಿಗೆ ಹಣ ಹೋಗಿದೆ ಅನ್ನುವಂಥ ಸಂಪೂರ್ಣವಾದ ವಿವರಣೆಯ ಒಂದು ವಿಡಿಯೋಗಳು ಮತ್ತು ಆಡಿಯೋಗಳು ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂಥದ್ದು. ಈ ಒಂದು ಪ್ರಕರಣ ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ಕುತನ ಇಟ್ಟಿದೆ ಅಂತ ಹೇಳೋದ್ರಲ್ಲಿ ತಪ್ಪಾಗಕ್ಕಿಲ್ಲ. ಯಾಕಂತಂದರೆ ಇವತ್ತು ನಾಗೇಂದ್ರ ಅವರ ರಾಜೀನಾಮೆ ಬಳಿಕ BJP ಇದನ್ನು ಅಸ್ತ್ರವಾಗಿ ತೆಗೆದುಕೊಂಡು ದಿನನಿತ್ಯ ಹೋರಾಟವನ್ನು ಮಾಡ್ತಾ ಇದೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಹಣಕಾಸು ಇಲಾಖೆಯ ಸಚಿವರಾಗ್ತಾರೆ. ಅವರ ಅಂಡರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರೋದರಿಂದ ಅವರ ಒಂದು ರಾಜೀನಾಮೆಗೆ ಒತ್ತಾಯವನ್ನು ದಿನನಿತ್ಯ ಮಾಡ್ತಾ ಇದೆ. ಇದರ ನಡುವೆ ಇದೀಗ ಇಲಾಖೆಯ MD ಪದ್ಮನಾಭ ಮತ್ತು ಲೆಕ್ಕ ಪರಿಶೋಧಕ ಅಧಿಕಾರಿ ಪರಶುರಾಮ್ ಅವರು ಏನು ಸಂಭಾಷಣೆಯ ಒಂದು ಆಡಿಯೋ ಕ್ಲಿಪ್ಗಳು ಹೊರಗೆ ಬಿದ್ದಿದ್ದಾವೆ. ಇದರಲ್ಲಿ ಪ್ರತಿಯೊಂದು ಕೂಡ ಏನು ಇಲಾಖೆಯ ಹಣ ಯಾವ ಯಾವ ಖಾತೆಗೆ ಹೋಗಿದೆ ಮತ್ತು ಯಾವ ಯಾವ ರಾಜ್ಯಕ್ಕೆ ಹೋಗಿದೆ ಮತ್ತು ಯಾರೇ ಈ ಒಂದು ಒತ್ತಡದಿಂದ ಇಲ್ಲಿ ಹಣ ವರ್ಗಾವಣೆ ಆಗಿರೋ ಒಂದು ಎಲ್ಲ ಸತ್ಯ ಅಂಶಗಳು ಕೂಡ ಇದರಿಂದ ಹೊರಗೆ ಬರ್ತಾ ಇದ್ದಂಥ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾಗೇಂದ್ರ ಅವರು ಏನು ಸಚಿವರಾಗಿ ಕೆಲಸ ಮಾಡ್ತಾಯಿದ್ರು, ಆ ಒಂದು ಇಲಾಖೆಯಡಿ ಬರುವಂಥ ಒಂದು ನಿಗಮದಲ್ಲಿ ಈ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಸಾಕಷ್ಟು BJP ಅವರಿಗೆ ಅಸ್ತ್ರವಾಗಿತ್ತು. ಅದರಲ್ಲೂ ಕೂಡ 187 ಕೋಟಿ ಹಣವನ್ನು ಈ ಒಂದು ಇಲಾಖೆಯ ನಿಗಮದಡಿ ನುಂಗಿದ್ದಾರೆ. ಕಾಂಗ್ರೆಸ್ನ ಶಾಸಕರು ಮತ್ತು ಸಚಿವರು ಮತ್ತು ಇವತ್ತು ಅಧಿಕಾರಿಗಳು ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಿಲುಕಾಕಿಕೊಂಡಿದ್ದಾರೆ ಅನ್ನೋದನ್ನು BJP ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ನಾವು ಗಮನಿಸಬೇಕಾದಂಥ ಅಂಶ ಏನಂತಂದರೆ, ನಾಗೇಂದ್ರ ಅವರ ಆಪ್ತ ನೆಕ್ಕಂಟಿ ನಾಗರಾಜನ್ ಅವರು ಒತ್ತಡವನ್ನು ಹೇರಿ ಅಧಿಕಾರಿಗಳಿಂದ ಬೇರೆ ಬೇರೆ ಖಾತೆಗಳಿಗೆ, ಅದರಲ್ಲೂ ಕೂಡ ಹೊರ ರಾಜ್ಯದ ಖಾತೆಗಳಿಗೆ, ತೆಲಂಗಾಣ ಆಂಧ್ರದ ಖಾತೆಗಳಿಗೆ ಇವತ್ತು ಹಣವನ್ನು ವರ್ಗಾವಣೆ ಮಾಡಿರುವಂತಹ ಅಂಶ ಕೂಡ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲೂ ಕೂಡ ಏನು ಈ ಒಂದು ಪರಶುರಾಮ್ ಮತ್ತು ಪದ್ಮನಾಭ ನಡೆಸಿರುವಂಥ ಆಡಿಯೋದಲ್ಲಿ ಈ ಒಂದು ಮಾಹಿತಿಯ ಉಲ್ಲೇಖ ಮತ್ತು ಸ್ಪಷ್ಟವಾಗಿ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಸಾಬೀತಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಏನು ನಾಗೇಂದ್ರ ಅವರು SIT ವಿಚಾರಣೆಗೆ ಹಾಜರಾಗಿದ್ದಾರೆ. ನಾಗೇಂದ್ರ ಈ ಒಂದು ಪ್ರಕರಣದಲ್ಲಿ ಹೆಸರು ಕೇಳಿ ಬಂದ ನಂತರ ರಾಜೀನಾಮೆಯನ್ನು ನೀಡಿದರು. ಸ್ವಯಂ ಪ್ರೇರಿತವಾಗಿ ನಾನು ರಾಜೀನಾಮೆಯನ್ನು ನೀಡ್ತೀನಿ, ಸರ್ಕಾರಕ್ಕೆ ನನ್ನಿಂದ ಯಾವುದೇ ರೀತಿಯ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮಾತುಗಳನ್ನು ಹೇಳಿ ರಾಜೀನಾಮೆಯನ್ನು ನೀಡಿದರು. ಆದರೆ ಇದೀಗ ಈ ಒಂದು ಆಡಿಯೋ ಪ್ರಕರಣ ಏನು ವೈರಲ್ ಆಗ್ತಾ ಇದೆ, ಅಧಿಕಾರಿಗಳ ಇಬ್ಬರ ಸಂಭಾಷಣೆಯಲ್ಲಿ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದು ಇಲ್ಲಿ ಸಾಬೀತಾಗ್ತಾ ಇರುವಂಥದ್ದು. ಈ ಒಂದು ಪ್ರಕರಣವನ್ನು SIT ಅಧಿಕಾರಿಗಳು ಇನ್ನಷ್ಟು ಸೂಕ್ಷ್ಮವಾಗಿ ಪರಿಗಣಿಸಿಕೊಂಡು ಯಾವ ರೀತಿಯಾದಂಥ ತನಿಖೆಯನ್ನು ಕೈಗೊಳ್ತಾರೆ. ಅದರಲ್ಲೂ ಕೂಡ ಏನು ಶಿವಮೊಗ್ಗದ ಅಧಿಕಾರಿ ಚಂದ್ರಶೇಖರನ ಆತ್ಮಹತ್ಯೆಯ ಬಳಿಕ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಅಧಿಕಾರಿ ಎಲ್ಲ ಒಂದು ಯಾವ ಯಾವ ಖಾತೆಗಳಿಗೆ ಯಾವ ಯಾವ ದಿನಾಂಕದಂದು ಹಣ ವರ್ಗಾವಣೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ಡೆತ್ ನೋಟ್ನಲ್ಲಿ ಸ್ಪಷ್ಟವಾಗಿ ಬರೆದಿದ್ದರು. ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನು BJP ಕೈಗೆತ್ತಿಕೊಂಡು ಹೋರಾಟವನ್ನು ಮಾಡಿತ್ತು. ಹೋರಾಟದ ಬೆನ್ನಲ್ಲೇ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದ ಸಿದ್ದರಾಮಯ್ಯ ಸರ್ಕಾರದ ತನಿಖೆಗೆ ಒಂದು ನೀಡಿತ್ತು. SITನ ರಚನೆ ಮಾಡಿ SIT ರಚನೆಯ ಮೂಲಕ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ, ಇದರಲ್ಲಿ ಯಾರೆಲ್ಲ ತಪ್ಪು ಮಾಡಿದರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೀನಿ ಅನ್ನೋ ಮಾತನ್ನು ಹೇಳಿತ್ತು. ಆದರೆ ಇದೀಗ ಈ ಆಡಿಯೋ ಅಧಿಕಾರಿಗಳ ಭ್ರಷ್ಟಾಚಾರದ ಆಡಿಯೋ ವೈರಲ್ ಆಗಿದೆ. ಈ ಒಂದು ಆಡಿಯೋನ ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ಅಥವಾ ಈಗ ಏನು ನಾಗೇಂದ್ರ ಅವರ ರಾಜೀನಾಮೆ ಆಗಿದೆ, ಅವರ ಬಂಧನ ಆಗತ್ತಾ ಅನ್ನುವಂಥದ್ದು ಒಂದು ಕಡೆ. ಆದರೆ ಇತ್ತ ಏನು ನಿಗಮದ ಅಧ್ಯಕ್ಷ ಬಸವರಾಜ್ ದದ್ದಲ್ ಕೂಡ ಕಾಂಗ್ರೆಸ್ನ ಹಾಲಿ ಶಾಸಕ, ರಾಯಚೂರಿನ ಶಾಸಕ, ಅವರಿಗೂ ಕೂಡ ವಿಚಾರಣೆಗೆ ನೋಟಿಸನ್ನು SIT ಅಧಿಕಾರಿಗಳು ನೀಡಿದ್ದಾರೆ. ಈ ಒಂದು ಪ್ರಕರಣವನ್ನು BJP ಯಾವ ರೀತಿ ಮುಂದೆ ತೆಗೆದುಕೊಂಡು ಹೋಗುತ್ತೆ, ಏನು ಬರುವ 15ನೇ ತಾರೀಕಿನಿಂದ ಅಧಿವೇಶನ ಆರಂಭವಾಗುತ್ತೆ. ಮುಂಗಾರು ಅಧಿವೇಶನದಲ್ಲಿ ಈ ಪ್ರಕರಣವನ್ನು BJP ಅಸ್ತ್ರವಾಗಿ ಬಳಸಿಕೊಂಡು ಕಾಂಗ್ರೆಸ್ನ ಮೇಲೆ ಪ್ರಯೋಗ ಮಾಡುವಂಥ ಎಲ್ಲ ಸಿದ್ಧತೆಯನ್ನು ಒಂದು ಕಡೆ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗೋದು ಪಕ್ಕ ಸಹಜ ಅಂತ ಹೇಳ್ಬೋದು. ಯಾಕಂತಂದರೆ ಸರ್ಕಾರದ ಅವ್ಯವಹಾರವನ್ನು ಸದನದಲ್ಲಿ ಎತ್ತುವಂಥ ಧ್ವನಿಯನ್ನು ಮಾಡ್ತಾರೆ. ಅದನ್ನು ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿ ಡಿಪೆಂಡ್ ಮಾಡ್ಕೊಳುತ್ತೆ ಮತ್ತು ತಪ್ಪಿತಸ್ಥರಿಗೆ ಯಾವ ರೀತಿ ಶಿಕ್ಷೆಗಳನ್ನ ಕೊಡುತ್ತೆ, ಅದು
SIT ತನಿಖೆ ಮೂಲಕ ವರದಿ ಬರಬೇಕು. ಆ ವರದಿಯ ಬಂದ ನಂತರ ಯಾವ ರೀತಿಯ ಮುಂದಿನ ಕ್ರಮಗಳಾಗ್ತವೆ ಅನ್ನೋದನ್ನು ನಾವು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.